ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಬೇಡಿಕೆಗಳು ನಮ್ಮ ಬೇಡಿಕೆಗಳು ಈಡೇರಲಿ. ಆದಿನಾಡವರಿಗೆ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ಮುಖಾಂತರ ಈ ದಿನ ನಾವು ಬೆಳಗಾವಿಯಲ್ಲಿ ನಾಳೆ ನಡೆಯುವಂತಹ ಮುಷ್ಕರಕ್ಕೆ ಮುಳಬಾಗಿಲು ತಾಲೂಕಿನಿಂದ ನಿವೃತ್ತ ನೌಕರರು ನಾವು ಸುಮಾರು 50 ಮಂದಿ ನೌಕರರು ಈ ದಿನ ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಈ ಒಂದು ಬೆಳಗಾವಿ ಚಲೋ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನೋವಂಥ ನಿಟ್ಟಿನಲ್ಲಿ ನಮ್ಮ ಶ್ರೀಯುತ ವಿ ಆದಿನಾರಾಯಣ ಅವರು, ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ದಾನಿಗಳು ಅವರು ನಮಗೆ ಅಭೂತಪೂರ್ವವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿಂದ ಹೋಗುವಂಥ ಎಲ್ಲ ನೌಕರರಿಗೂ ಶುಭಾಶಯಗಳನ್ನು ಹಾರೈಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವೂ ಅವ್ರಿಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ, ಈ ಒಂದು ನಮ್ಮನ್ನು ಬೀಳ್ಕೊಡುಗೆ ಮಾಡೋದಕ್ಕೆ ಆಗಮಿಸಿರುವಂತಹ ನಮ್ಮ ಹಿರಿಯ ಮುಖಂಡರಾದಂಥ ಶ್ರೀಯುತ ಆರ್ ರಾಜೇಂದ್ರ ಗೌಡರಿಗೆ ನಾನು ನಮ್ಮ ಸಂಘದ ಪರವಾಗಿ ಅಭೂತಪೂರ್ವವಂಥ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಶ್ರೀಯುತ ಅಮಾನುಲ್ಲಾರವರು ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಶ್ರೀಯುತ ವೆಂಕಟರಮಣಪ್ಪ ಅವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಆತ್ಮೀಯ ಮಿತ್ರರು, ಶ್ರೀಯುತರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಶ್ರೀಯುತ ಜಮನಹಳ್ಳಿ ಕೃಷ್ಣರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಅವರು ಸತತವಾಗಿ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಶಿವಣ್ಣ ಅವರು ಆಗಮಿಸಿ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಪತ್ರಿಕಾ ಮಿತ್ರರು, ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಈ ಒಂದು ಶುಭ ಪ್ರಯಾಣವನ್ನು ಶುಭ ಕೋರಲು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ನಿವೃತ್ತ ನೌಕರರ ಸಂಘದ ಪರವಾಗಿ ನಮ್ಮ ವೇದಿಕೆಯ ಮುಖಾಂತರ ಅಭೂತಪೂರ್ವವಾದಂಥ ವಂದನೆಗಳನ್ನು ತಿಳಿಸ್ತಾ, ಈ ಒಂದು ಪ್ರಯಾಣ ಸುಖಕರವಾಗಿರಲಿ ಅಂತೇಳಿ ನಮ್ಮ ಮಿತ್ರರಿಗೂ ನಾನು ಶುಭಾಶಯಗಳನ್ನು ಕೋರ್ತಾ, ನಮ್ಮ ಮುಳಬಾಗಿಲ ಸಮಸ್ತ ನಾಗರಿಕರು ನಮ್ಮ ಬೆನ್ನಿಂದ ಇದ್ದಾರೆ. ನಮ್ಮ ಬೇಡಿಕೆಗಳು ಈಡೇರಲಿ ಅಂಥೇಳಿ ತಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥಿಸಿ, ನಾವು ಈ ಮುಷ್ಕರದಲ್ಲಿ ಭಾಗವಹಿಸಿ ಯಶಸ್ಸಿಗಾಗಿ ಶ್ರೀ ಆಂಜನೇಯ ಸ್ವಾಮಿ, ಕುರುಡುಮಲೆ ಗಣಪತಿಯನ್ನು ಸಹ ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ವಿ ಆದಿನಾರಾಯಣ್ ಸರ್ ಅವ್ರಿಗೆ ವಂದನೆಗಳನ್ನು ತಿಳಿಸ್ತಾ, ಮತ್ತು ಎಲ್ಲ ನಾನು ಸನ್ಮಿತ್ರರಿಗೂ ವಂದನೆಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ನಿವೃತ್ತ ನೌಕರರು ಎಲ್ಲ ನಮ್ಮ ಗುರುಗಳು, ಹಿರಿಯರು, ಎಲ್ಲ ದೊಡ್ಡವರು ಅವರದೇ ಆದಂಥ ಒಂದು ಸರ್ಕಾರದಲ್ಲಿ ಅವ್ರಿಗೆ ಸಿಗಂಥ ಸವಲತ್ತುಗಳಿಗೋಗಿ ಅವರು ಸರಿಯಾದ ಸಮಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಬುದ್ಧಿವಂತರೆಲ್ಲ ಬೇರೆ ಟೈಮಲ್ಲಿ ಇವರು ಮುಷ್ಕರ ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ. ಇವಾಗ ಬೆಳಗಾಂನಲ್ಲಿ ರಾಜ್ಯ ಸರ್ಕಾರದ ಅಧಿವೇಶನ ನಡೀತಾ ಇದೆ. ಈ ಸಮಯದಲ್ಲಿ ಅವರು ಸರ್ಕಾರದ ಗಮನ ಸೆಳೆದ್ರೆ ಈಗ 100% ಇವಾಗ ಅವ್ರ ಸಮಸ್ಯೆಗಳಿಗೆ ಒಂದು ಸಾಲ್ವ್ ಆಗುತ್ತೆ. ಇವಾಗ ಈ ಟೈಮಲ್ಲಿ, ಇಂಥ ಟೈಮಲ್ಲಿ ಹೋಗಬೇಕು, ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರ ದೊರಸ್ಕೋಬೇಕು ಅಂತೇಳಿ ಅವರು ನಮ್ಮ ನಾಯಕರಾದಂಥ ನಮ್ಮ ಆದಿನಾರಾಯಣ ಅವರ ಸಹಕಾರ ಬೇಕು ಅಂತ ಹೇಳಿದ್ರು. ನಾವು ನಮ್ಮ ಮುಷ್ಕರಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮ್ಮ ಸಹಕಾರ ಇರಬೇಕು ಅಂತ ಹೇಳಿದ್ರು. ಎಲ್ಲರೂ ಅವರು ನಮ್ಮ ಆದಿನಾರಾಯಣ ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಸಹಕಾರ ಅವ್ರಿಗೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಅವ್ರ ಜೊತೆ ಇರ್ತೀವಿ. ಅವರು ಈ ಒಂದು ಪ್ರಯಾಣ ಸುಖಕರವಾಗಿ ಶುಭವಾಗಿ ಬರಲಿ. ಇವ್ರ ಬೇಡಿಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಸರ್ಕಾರ ಗಮನಕ್ಕೆ ತಂದು ಸರ್ಕಾರ 100% ಈ ಅಧಿವೇಶನದ ಒಳಗಡೆ ಇವ್ರ ಬೇಡಿಕೆಗಳು ಈಡೇರಿಸುತ್ತೆ ಅಂತ ಒಂದು ಭರವಸೆ ನಮಗಿದೆ. ನಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಎಲ್ಲ ನಿಮ್ಮ ಒಂದು, ಯಾಕೆಂದರೆ ನೀವೇನು ಪಾಪ ರಿಟೈರ್ಡ್ ಎಂಪ್ಲಾಯೀಸ್ ಆಗಿ ನೀವು ಅನ್ಯಾಯವಾಗಿ ಹೋಗ್ತಾ ಇರೋವಂಥ ಒಂದು ಬೇಡಿಕೆ ಅಲ್ಲ, ನ್ಯಾಯಯುತವಾಗಿರುವಂಥ ಒಂದು ಬೇಡಿಕೆ. ಆ ಬೇಡಿಕೆಯನ್ನು ಈಡೇರಿಸುವಂಥ ಜವಾಬ್ದಾರಿ ಸರ್ಕಾರಕ್ಕಿದೆ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಭಾವಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಕ್ಷೇಮವಾಗಿ ಲಾಭವಾಗಿ ಬರಲಿ ಅಂತ ಈ ಸಮಯದಲ್ಲಿ ಶುಭ ಹಾರೈಸ್ತೀನಿ. ಓಕೆ. ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಬೆಳಗಾವಿ ಅಧಿವೇಶನಕ್ಕೆ ತಾವೆಲ್ಲರೂ ಕೂಡ ಇವತ್ತಿನ ದಿನ ಮುಳಬಾಗಿಲು ತಾಲೂಕಿನಿಂದ ಪ್ರಯಾಣ ಮಾಡ್ತಾಯಿದ್ದೀರಿ. ನಿಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನವನ್ನು ಸೆಳೆಯಲು ಮತ್ತು ಇದು ಸೂಕ್ತವಾದ ಸಮಯ. ಯಾಕಂತಂದರೆ ಎಲ್ಲ ಮಂತ್ರಿಗಳು ಅಲ್ಲೇ ಸಿಗ್ತಾರೆ.
ಕೆಲವರು ಏನು ಮಾಡ್ತಾರೆ ಅಂದರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಲು ಸ್ವಾತಂತ್ರ್ಯ ಹೋರಾಟಗಾರರ ವೇದಿಕೆಯಲ್ಲಿ ಸುಮಾರು ದಿನಗಳು ಅಲ್ಲೇ ಧರಣಿ ಸತ್ಯಾಗ್ರಹ ಮಾಡಿಕೊಂಡು ಪಾಪ ಬಿಸಿಲು ಚಳಿ ಅನ್ನೋದೇ ಇರ್ತಾರೆ ಸತ್ಯಾಗ್ರಹ ಮಾಡಿಕೊಂಡು. ಆದರೆ ಇದು ಅಂತಹ ಸಮಯ ಅಲ್ಲ. ಇವತ್ತಿನ ದಿನ ನೀವು ಹೋಗತಕ್ಕಂಥ ವಿಷಯ ಬಹಳ ಸೂಕ್ಷ್ಮವಾಗಿರ್ತದೆ. ನೀವು ಹೋಗಿ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ತಮಗೆಲ್ರಿಗೂ ಕೂಡ ಶುಭ ಹಾರೈಸ್ತೀನಿ. ಸಹಾಯ ಮಾಡಿದಂತಹ ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಆದ್ನಾಳ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇವತ್ತು ಮುಳಬಾಗಿಲು ತಾಲೂಕಿನ ಸರ್ಕಾರ ನಿವೃತ್ತ ನೌಕರರ ವೇದಿಕೆಯಿಂದ ಇವತ್ತು ಬೆಳಗಾವಿ ಅಧಿವೇಶನಕ್ಕೆ ನೌಕರ ಮುಷ್ಕರಕ್ಕೆ ಹೋಗ್ತಾ ಇದ್ದಾರೆ. ಅವರು ಬೇಡಿಕೆಗಳು ಈಡೇರಲಿ. ಅದೇ ರೀತಿಯಾಗಿ ನಮ್ಮ ಜನಾರ್ದನ್ ಅವರು ಎಲ್ಲ ಟೀಮ್ ಬಂದು ನಮ್ಮ ಮುಖಂಡರನ್ನು ಚರ್ಚೆ ಮಾಡಿ ಆದಿನಾಡ್ ಅವ್ರಿಗೆ ಈ ಥರ ಹೋಗ್ತಾ ಇದ್ವಿ, ನಮಗೆ ಬಸ್ ವ್ಯವಸ್ಥೆ ಮಾಡ್ಕೊಂಡು ಕೇಳಿದಾಗ ನಮ್ಮ ಆದಿನಾಡ್ ಅವರು ಪಾಪ ಹಿಂದೆ ಮುಂದೆ ನೋಡದೆ ಆಯಿತು, ನಮ್ಮ ಸಹಕಾರ ನಿಮ್ಗಿರತ್ತೆ ಅಂತೇಳಿ ಉಚಿತ ಬಸ್ ಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಹಕಾರ ಇರಬೇಕಂತೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡುತ್ತಾ ನಾನು ಎರಡು ಮಾತು ಹೇಳಿ ನಿಮಗೆ ವಂದಿಸ್ತಾ ಇದ್ದೀನಿ. ಸರಿ